ಯಾವನಿಗೂ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡೋಕ್ಕಾಗಲ್ಲ. ಅವಳ ಜೀವಮಾನವನ್ನು ಹಾಳು ಮಾಡೋದು ನನಗಿಷ್ಟ ಇಲ್ಲ, ಹಾಳು ಮಾಡಬಾರ್ದು. ಒಳ್ಳೆ ಹುಡುಗ ಸಿಕ್ಕರೆ ನನ್ನ ಮಗಳ ಮದುವೆ ಈ 120 ಗಂಟೆಗಳಲ್ಲಿ. ಇಲ್ಲ ಅಂದ್ರೆ ದೇವಿ ಜೀವಮಾನವನ್ನು ಹಾಳು ಮಾಡಲ್ಲ. ನಾನು ತಲೆ ಬೋಳಿಸ್ಕೋತೀನಿ. ತಲೆ ಮೂಲೆ ಮನೆ ಅನುಸೂಯಮ್ಮ ಹೇಳಿದ್ಲು, ಸ್ವೀಟ್ ತರಕ್ ಹೋದಾಗ 300 ರೂಪಾಯಿಗೆ ಒಂದು ಬಾಟ್ಲಿ ರಕ್ತ ಕೊಟ್ಟು ಬಂದಿಯಾಳೆ. ಈಗ ಆಸ್ಪತ್ರೆ ಖರ್ಚು ಅಂತ 400 ರೂಪಾಯಿ ಖರ್ಚು ಮಾಡಬೇಕು. ಮಾಡೋದೆಲ್ಲ ಇಂಥದ್ದೇ. ದುಡ್ಡಿಗೆ ರಕ್ತ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತಮ್ಮ? ನೀನ್ ಡಿಪೋದಿಂದ ಹಸ್ಕೊಂಡ್ ಬರ್ತಿದ್ದೆ. ಇವ್ರಿಗೆ ಶುಗರ್. ಇಬ್ರು ಹಸು ನಿಲ್ತಾ ಇರ್ಲಿಲ್ಲ. ಮನೆಯಲ್ಲಿ ಅಕ್ಕಿ ಬೇಳೆ ಏನು ಇರ್ಲಿಲ್ಲ ಕಣೋ. ಅದಕ್ಕೆ ರಕ್ತ ಕೊಟ್ಟೆ. ನಾನ್ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ತೀನಿ ಅಂತ ಹೇಳಿದ್ದು ನನ್ ಸಲುವಾಗಿ. ನೀವಿಬ್ರು ಯಾಕೆ ಪರದಾಡ್ಬೇಕು ಅಂತ ಅಷ್ಟೇ ಅಮ್ಮ. ಈಗೆಲ್ಲ ಸರಿ ಹೋಗಿದೆ ಮಂಗಳ. ದೊಡ್ಡ ಆರ್ಡರ್ ಸಿಕ್ಕಿದೆ. ಇದೊಂದನ್ನ ಪೂರೈಸ್ಬಿಟ್ರೆ ಮತ್ತೆ ಮತ್ತೆ ಅಂಥದ್ದೇ ಆರ್ಡರ್ ಸಿಗ್ತಾನೆ ಇರುತ್ತೆ. ತಗೋ ನೀನು ಮೊದಲು ಎಳ್ನೀರು ಕೊಡಿ. ರಕ್ತ ಕೊಟ್ಟಿದ್ಯಲ್ವಾ, ಸುಸ್ತಾಗಿದೆ. ಅಪರೂಪಕ್ಕೆ ರಕ್ತ ಕೊಟ್ರೆ ಒಳ್ಳೇದಂತೆ. ಕಮಾನ್ ಕಮಾನ್ ಚೀರ್ ಸ್ಟಾರ್ಟ್ ಅಪ್. ಅರೆ ಇದೇನೆ ಇಲ್ಲಿ ಕಾಲೇಜ್ ಇಲ್ವಾ? ಇದೆ. ಆವ್ನಿ ಬರ್ತೀನಿ ಅಂದಿದ್ಲು, ಅದಕ್ಕೆ ಕಾಯ್ತಿದ್ದೀನಿ. ಅವನ್ ಬರ್ತೀನಿ ಅಂದಿದ್ದ, ಕಾಯ್ತಿದ್ದೆ ಅಂತ ಹೇಳು. ಬಿಟ್ಟಿಲ್ವ ಅವನ್ ಸಾವಾಸ ಇನ್ನು? ಸುಚೇಂದ್ರನ್ಗೇನು ಕಾಯ್ತಿಲ್ಲ. ಯಾಕೆ ಅನುಮಾನಿಸಿ ಅವಮಾನ ಮಾಡ್ತೀಯ? ಸತ್ಯ ಕಣೆ ನಾನು ಹೇಳ್ತಿರೋದು, ಅನುಮಾನ ಅಲ್ಲ. ನೀನು ಅವನು ಮೊದ್ಲಿಂದನೂ ಖಾಯಮಾಗಿ ಭೇಟಿ ಮಾಡ್ತಿದ್ದ ಜಾಗ ಇದು ಅಲ್ವಾ? ಹೇಳ್ಬಿಡ್ತೀನಿ ಅಷ್ಟೇ. ನಿಮ್ಮ ಮನೇಲಿ ದೊಡ್ಡಪ್ಪ ದೊಡ್ಡಮ್ಮ ನೋಡಿದ್ರೆ ಅಷ್ಟು ಒಳ್ಳೆಯವರು. ನೀನೇನೆ ತಗಡು ನನ್ನ ಮಕ್ಕಳಿಗೆಲ್ಲ ದಾರಿಲಿ ಕಾಯ್ಕೊಂಡು ಬುದ್ಧಿ ಇಲ್ಲ. ನಾನು ಯಾವ ತಪ್ಪು ಮಾಡ್ತಿಲ್ಲ ಸದಾನಂದಣ್ಣ. ಆಯ್ತು ಬಿಡೆ, ನಿನ್ನ ಬದುಕು ನಿನ್ನಿಷ್ಟ. ಹೆಚ್ಚು ಕಡಿಮೆ ಆದ್ರೆ ಯಾರು ಬರಲ್ವೇ? ಬರ್ಲಾ? ನಿಮ್ಮ ಡಿಪೋಗೆ ಬಂದಿದ್ದ ಆರ್ಡರ್ನ ಅಣ್ಣನ ಡಿಪೋಗೆ ಕಳ್ಸಿದ್ ನೀನೇ ಅಲ್ವಾ? ಹೌದು. ಅದಕ್ಕೆ ಯಾಕೆ ಹೇಳ್ಬೇಕು? ನೀನು ಬರೋಕ್ಕೆ ಮುಂಚೆ ಅವ್ನು ಬಂದಿದ್ದ, ಏನೇನೋ ಮಾತಾಡ್ತಿದ್ದ. ಅವನಿಗೆ ನಿನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಅವನಿಗೆ ಅನುಮಾನ ಬಂದಿದೆ ನಾವಿಬ್ರು ಭೇಟಿ ಆಗ್ತಿದ್ದೀವಿ ಅಂತ. ಸರಿ, ಈ ವಿಷಯನ ನೀನು ಯಾರ ಹತ್ರನೂ ಹೇಳ್ಬಾರ್ದು. ಯಾಕಂದ್ರೆ ಈ ವಿಷಯ ಏನಾದರೂ ಸದಾನಂದಂಗೆ ಗೊತ್ತಾಯ್ತು ಅಂದ್ರೆ ಅವನ ಆರ್ಡರ್ನ ವಾಪಸ್ ಕಳ್ಸಿದ್ರು ಕಳಿಸ್ತಾ ನನ್ನ ಮೇಲಿನ ಕೋಪಕ್ಕೆ. ನೋಡು, ನಾನೇ ಆರ್ಡರ್ ಕೊಡ್ಸಿದ್ದು ಅಂತ ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬಾರ್ದು. ಡಿಪೋಗೆ ದೊಡ್ಡ ಮಟ್ಟದಲ್ಲಿ ಆರ್ಡರ್ ಬಂದಿದೆ ದೊಡ್ಡಮ್ಮ. ದೊಡ್ಡಪ್ಪ ತೋರಿಸ್ಕೊಟ್ಟಿದ್ದ ದಾರಿ ಬೆಳಕು ಹರಡಿದೆ. ಕೊಡಿಯಪ್ಪ, ತಗೊಳ್ಳಿ ದೊಡ್ಡಮ್ಮ, ಆಶೀರ್ವಾದ ಮಾಡಿ. ಹೇಳಪ್ಪ, ನೀವೆಲ್ಲ ಬದುಕಿನಲ್ಲಿ ಒಂದು ನೆಲೆ ನಿಲ್ಲಿ ಅನ್ನೋದೇ ನಮ್ಮ ಬಯಕೆ. ಒಳ್ಳೇದಾಗ್ಲಪ್ಪ. ಸದಾನಂದ, ಈ ಆರ್ಡರ್ನಲ್ಲಿ ಕೈ ಚಲಕ ತೋರಿಸ್ಬಿಟ್ರೆ ಯಶಸ್ವಿ ಉದ್ಯಮಿ ಅಂತ ಪೇಪರ್ ಸುದ್ದಿ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲೋಡು, ನಿನ್ ತಂಗಿ ಬಂದ್ಲು. ದೇವಿ, ಡಿಪೋಗೆ ದೊಡ್ಡ ಮಟ್ಟದ ಆರ್ಡರ್ ಬಂದಿದೆ. ಸೋಲಿಲ್ಲ ನಾನು, ಕಷ್ಟಪಟ್ಟಿರ್ದಿರೋ ಆರ್ಡರ್ ಇದು. ನೀನು ಅಷ್ಟೇ, ಅವನ್ ಸಾವಾಸ ಬಿಟ್ಬಿಡು, ಒಳ್ಳೇದಾಗತ್ತೆ. ನಿನ್ ಸಲುವಾಗಿ ದೊಡ್ಡಪ್ಪ ತಲೆ ಬೋಳ್ಸ್ಕೊತೀನಿ ಅಂತ ಮಾತಾಡಿದ್ದಾರೆ. ಆ ದಿನ ಏನು ದೂರ ಅಲ್ಲ. ಆದ್ರೆ ನೀನು ಅವನ ಜೊತೆ ಊರು ಸುತ್ತು. ಪ್ರಪಂಚದಲ್ಲಿ ಅಪ್ಪ ಅಮ್ಮ ಮಾತ್ರ ಮೋಸ ಮಾಡಲ್ಲ, ಮಿಕ್ಕವ್ರದೆಲ್ಲ ಮೋಸದ್ದೇ ದಂಧೆ. ನೋಡು, ನಾನು ಯಾರ ಸಹವಾಸನೂ ಮಾಡ್ತಿಲ್ಲ. ಸುಮ್ಮನೆ ಏನೇನೋ ಹೇಳ್ಬೇಡ ಅಪ್ಪ ಅಮ್ಮನ ಹತ್ರ. ಆದ್ರೆ ನೀ ಸಿಕ್ಕಾಕೊಂಡಿದ್ದಿನ ನಾನಂತೂ ಸುಮ್ಮನಿರಲ್ಲ.